ಸೊ ವಿದ್ಯಾರ್ಥಿಗಳೇ, ಇವತ್ತು ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಭಾಳ ಸ್ಟೂಡೆಂಟ್ ಒಂದು ರಿಕ್ವೆಸ್ಟ್ ಇತ್ತು, ಸರ್ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕಾಗಿ ಇಲ್ಲಿ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಶ್ರೀದೇವಿ ಅಂತವರು ಸಿದ್ಧಪಡಿಸಿ ನಮಗೆ ಕಳಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ನೋಡೋಣ ಕನ್ನಡದಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳು ಏನು ಅಂತ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಕ್ಲಿಕ್ ಮಾಡಿದರೆ ಸಾಕು, ಹಿಂದಿನ ಎಲ್ಲ ವಿಡಿಯೋಗಳನ್ನು ನೀವುಗಳು ನೋಡ್ಬೋದು. ಸೊ ಫಸ್ಟ್ ಕ್ವಶನ್ ಇತ್ತು, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯಲಿಕ್ಕೆ ಸೊ ಉದ್ಧರಣ ಚಿಹ್ನೆ ಅಂತ ಏನು ಮಾಡ್ತೀವಿ, ಬಳಸ್ತೀವಿ. ಸೊ ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಫಸ್ಟ್ ಗ್ರಾಮರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, MCQಸ್ಗಳನ್ನು ತಗೊಳ್ತಾ ಇದ್ದೀವಿ. ಸೊ ಮುಂದಿನ ಪ್ರಶ್ನೆ ಇದೆ, ಸುರಾಸುರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇದೆ, ಸವರ್ಣ ದೀರ್ಘ ಸಂಧಿಗೆ ಅದು ಉದಾಹರಣೆ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಪದವಿ ನೋಡ್ ಪದದಲ್ಲಿರುವ ವಿಭಕ್ತಿ ಕೇಳಿದ್ದಾರೆ. ಸೊ ಅದರಲ್ಲಿ ಸಪ್ತಮಿ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾಗಿರ್ತಕ್ಕಂಥ ಉತ್ತರ ಆಗದ. ಮುಂದೆ ಕನ್ನಡ ವರ್ಣಮಾಲೆ ಇರುವ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ, 34 ವ್ಯಂಜನಗಳು ಕನ್ನಡ ವರ್ಣಮಾಲೆಯಲ್ಲಿ ಇದ್ದಾವೆ. ನಿಷೇಧಾರ್ಥಕ ಕ್ರಿಯಾಪದ ಯಾವುದು ಅಂತ ಕೇಳಿದ್ರು. ಎಸ್, ಓದನು ಅಂತಕ್ಕಂಥದ್ದು ಇದೆ ನೋಡಿ, ಅದು ನಿಷೇಧಾರ್ಥಕ ಕ್ರಿಯಾಪದ ಇದೆ. ಇಮ್ಮಾವು ಈ ಸಮಾಸಕ್ಕೆ ಉದಾಹರಣೆ ಕೇಳಿದ್ದಾರೆ, ಅದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ಇನ್ನು ಸಂಬಂಧೀಕರಣ ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಬಟ್ಟ ಬಯಲು ದ್ವಿರುಕ್ತಿ ಆದರೆ ಸತಿಪತಿ ಏನು ಕೇಳಿದ್ದಾರೆ, ಜೋಡು ನುಡಿ. ಎಸ್, ಮೇದಿನಿ ಅಂದರೆ ಭೂಮಿ ಇದೆ, ಗ್ಲಾನಿ ಅಂದರೆ ತಲ್ಲನ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಜಾನತನ ತದ್ದಿತಾಂತ ಭಾವನಾಮ ಆದರೆ ಚಂದ್ರನಂತಿ ಅಂತ ಕೇಳಿದ್ದಾರೆ, ತದ್ದಿತಾಂತ ಅವ್ಯಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಒಂದೊಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 11ನೇ ಪ್ರಶ್ನೆ ಇತ್ತು. ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು, ಉತ್ತರ ಶಬರಿ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು, ಉತ್ತರ ದುರ್ಯೋಧನ. ಪಶ್ಚಿಮ ಘಟ್ಟದ ಕಾಡು ಪ್ರದೇಶದಲ್ಲಿ ಪೂಜಾರತಿಗೆ ಬಳಸುವ ಗಿಡದ ಹೆಸರೇನು ಅಂತ ಕೇಳಿದ್ದಾರೆ. ಎಸ್, ತೂತುಕುಡಿ ಅಂತಕ್ಕಂಥದ್ದಿದೆ. ಅಸ್ವಿಜದ ಶಾಲಿವನ್ನದ ಬಣ್ಣ ಯಾವ ಹಸುರಿನಂತಿದೆ ಕೇಳಿದರೆ, ಗಿಳಿಯ ಹಸುರಿನಂತಿದೆ. ದೇವನೂರು ನನ್ನ ದೇವರು ಯಾರೆಂದು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಎಸ್, ಛಾವಣಿ ಇಲ್ಲದ ಗುಡಿಯಲ್ಲಿ ಎಸ್ ಕಾರುಣ್ಯ ಸಮತೆ ಬುದ್ಧನನ್ನು ಇಟ್ಟರೆ ಅದೇ ದೇವರು ಅಂತ ಹೇಳಿದ್ದಾರೆ. ಶಿವಚರಿತ್ರೆಯಲ್ಲಿ ಶಿವಾಜಿ ಮಹಾರಾಜರನ್ನ ಯಾರ ಅವತಾರವೆಂದು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾರೆ. ಸೋಶಂಕರರ ಅವತಾರ ಅಂತ ಹೇಳಿದ್ದಾರೆ. ಧರ್ಮಾಧಿಕರಣರು ವಿಸ್ಮಯ ಹೊಂದಲು ಕಾರಣವೇನು ಕೇಳಿದ್ದಾರೆ. ಸೊ ದುಷ್ಟ ಬುದ್ಧಿಯು ವೃಕ್ಷ ಸಾಕ್ಷಿ ಹೇಳುತ್ತದೆ ಅಂತ ಹೇಳಿದಾಗ ಅವರು ವಿಸ್ಮಯವನ್ನು ಹೊಂದುತ್ತಾರೆ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯವೇನು ಅಂತ ಇದೆ. ಈ ಪ್ರಶ್ನೆ ಉತ್ತರ ಇಲ್ಲಿತ್ತು. ಯಾರಿಗೆ ವಸಂತ ಮುಖ ತೋರಿಸಲಿಲ್ಲ ಅಂತಕ್ಕಂಥದ್ದಿತ್ತು. ಇವು 3-4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬಸ್ತಕ್ಕಂಥದ್ದಿದ್ದಾವೆ. ಸೊ ನೀವು ಪಾಸ್ ಮಾಡಿ ವಿಡಿಯೋದಲ್ಲಿರ್ತಕ್ಕಂಥ ಉತ್ತರಗಳನ್ನು ಓದ್ಕೊಳ್ಬೇಕಾಗ್ತದೆ. ಧ್ವಜವನ್ನೇ ಗುರುವೆಂದು ಸ್ವೀಕರಿಸಲು ಕಾರಣವೇನೆಂದು ಲೇಖಕರು ಹೇಳಿದ್ದಾರೆ ಅಂತ ಇದೆ. ವೇದವು ಅನ್ನದ ವಿಷಯದಲ್ಲಿ ಏನು ಹೇಳಿದೆ ಅಂತ ಪ್ರಶ್ನೆ ಇದೆ. ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನೆಂದು ಹೇಳಿದರು. ಮುಂದೆ ಹಕ್ಕಿಯ ವಿರಾಟ ರೂಪವನ್ನು ಕವಿ ಬೇಂದ್ರೆಯವರು ಹೇಗೆ ವರ್ಣಿಸಿದ್ದಾರೆ. ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕುವೆಂಪು ವರ್ಣಿಸಿದ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು. ಮುಂದೆ ಪೇರಿಯಾರ ಚಳವಳಿಯ ಮುಖ್ಯಾಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಎಲ್ಲನೇ ಕೂಡ ಇಂಪಾರ್ಟೆಂಟೇ ಇದ್ದಾವೆ. 27ರಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು ಅಂತ ಕೇಳಿದ್ದಾರೆ. ಮುಂದೆ ಕವಿ ಸಾಹಿತಿಗಳ ಪರಿಚಯಗಳನ್ನು ತಾವೇನು ಮಾಡಬೇಕಾಗಿತ್ತು, ವಾಕ್ಯ ರೂಪದಲ್ಲಿ ಬರೀಬೇಕಾಗಿತ್ತು. ಅದರಲ್ಲಿ ಜನ್ಮಸ್ಥಳ, ಜನ್ಮಕಾಲ, ಕೃತಿ, ಬಿರುದು, ವಿಶೇಷತೆಗಳು ಇರಬೇಕಿತ್ತು. ಇಲ್ಲಿ ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇದು ಬನ್ನಂಜೆ ಗೋವಿಂದಾಚಾರ್ಯರ ಪರಿಚಯ ಇತ್ತು. ಇನ್ನು ಮುಂದೆ ರನ್ನನ ಬಗ್ಗೆ ಪರಿಚಯ ಇದೆ. ಸೊ ರನ್ನ. ಮುಂದೆ ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕಾಗಿತ್ತು. ಸೊ ಇಲ್ಲಿ ಬರೀತಾರೆ 4, 4, 8, 12. ಆಮೇಲೆ 4, 5, 20. ಸೊ 12, 20 ಆದರೆ ಇದು ಕಂದ ಪದ್ಯ ಆಗಿರ್ತದೆ ಅಂತ ಬರೀತಾರೆ. ಸೊ ಲಕ್ಷಣ ಬರಿಬೇಕು. ಮುಂದೆ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿತ್ತು. ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಇತ್ತು. ಉಪಮೇಯ ಸುರಿದ ಗುಂಡು, ಉಪಮಾನ ಸಿಡಿದ ಸಿಡಿಲು, ಉಪವಾಚಕ ಪದ ಹಾಗೆ, ಹಾಂಗ, ಹಾಗೆ ಅಂತ ಕರೀತಾರೆ. ಸಿಡಿದಾಂಗ ಇಲ್ಲಿದೆ. ಸಮಾನ ಧರ್ಮ ಸಿಡಿಯೋದು ಅಂತ ಇದೆ. ಸೊ ಇದಕ್ಕಾಗಿದೆ ಏನಾಗ್ತದಪ್ಪ ಅಂದ್ರೆ ಉಪಮಾ ಅಲಂಕಾರ ಆಗ್ತದೆ ಅಂತಕ್ಕಂಥದ್ದು ಇತ್ತು. ಸೊ ಇಷ್ಟು
ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 31 ಪ್ರಶ್ನೆಗಳನ್ನು ಏನು ಮಾಡಿದ್ದೀನಿ ವಿದ್ಯಾರ್ಥಿಗಳೇ ಹಾಕಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಉಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇದು ಕೈಯಿಂದ ಬರೆದಿರೋದ್ರಿಂದ ಅಕ್ಷರಗಳಲ್ಲಿರ್ತಕ್ಕಂಥ ಏನಾದರೂ ಸ್ವಲ್ಪ ಅಸ್ಪಷ್ಟತೆ ತನಗೆ ಅನ್ನಿಸ್ಬಹುದು. ಆದರೂ ಕೂಡ ಖಂಡಿತವಾಗಿ ಇದರ ಒಂದು ಬೆನಿಫಿಟನ್ನು ತಾವುಗಳು ತಗೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಬೇರೆ ವಿಷಯದ ವಿಡಿಯೋಗಳಲ್ಲಿಗೆ. ಸೊ ನಾವು ಬಹಳಷ್ಟು ಸುಮಾರಾಗಿ ಕನ್ನಡ, ಗಣಿತ, ಇಂಗ್ಲೀಷ್, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂತೆ ವಿಡಿಯೋಗಳನ್ನು ಪೋಸ್ಟಿಂಗ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ನೀವು ಹೆಚ್ಚು ಅಂಕಗಳನ್ನು ಗಳಿಸಬೇಕು, ನಿಮ್ಮ ಪರೀಕ್ಷೆಗೆ SSCನಲ್ಲಿ ನಮ್ಮ ಚಾನಲ್ನ ಒಂದು ಸಹಕಾರಿ ಇರಲಿ ಅನ್ನೋದೇ ನಮ್ಮ ಆಶಯ. ಸೊ ವಿಶೇಷವಾಗಿ ಹಿಂದಿಯಲ್ಲಿ ಟಾರ್ಗೆಟ್ 80 ಅಂತಕ್ಕಂಥ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ 3 ಪಾಠದ ವಿಡಿಯೋಗಳನ್ನು ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ ಅವರು ನೋಡ್ಬೋದು. ಅಷ್ಟೇ ಅಲ್ಲದೆ ವಿಜ್ಞಾನದಲ್ಲಿ ರಿವಿಷನ್ನಲ್ಲಿ 3 ಪಾಠದ ಹಾಕಿದ್ದೀವಿ. ಇವತ್ತಿನ ಹಿಡಿದ ಕನ್ನಡದಲ್ಲಿನೂ ಕೂಡ ನಾವೇನು ಮಾಡ್ತೀವಿ, ಗುರಿ 100 ಅಂತ ಸರಣಿಯನ್ನು ಪ್ರಾರಂಭ ಮಾಡಿ ಅಲ್ಲಿನೂ ಕೂಡ ಹಾಕ್ತಾ ಇದ್ದೀವಿ. ಸೊ ವಿಶೇಷವಾಗಿ ಎಲ್ಲ ವಿಷಯಗಳಲ್ಲಿನೂ ಕೂಡ ಪಾಸಿಂಗ್ ಪ್ಯಾಕೇಜ್ ಇದಾವೆ, ಸ್ಕೋರಿಂಗ್ ಪ್ಯಾಕೇಜ್ಗಳಿದಾವೆ. ಅವುಗಳ ಬೆನಿಫಿಟ್ಗಳನ್ನು ತಾವುಗಳು ತೆಗೆದುಕೊಳ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪದ ವಿದ್ಯಾರ್ಥಿಗಳೇ ಸ್ಟಡಿ ವಿತ್ ಪರಶುರಾಮ್ ಅಂತ. ಆ ಟೆಲಿಗ್ರಾಮ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿದ್ದೀನಿ. ಸೊ ಅಲ್ಲಿ ನೀವು ಬಂದು ಜಾಯಿನ್ ಆಗೋದ್ರಿಂದ ಖಂಡಿತವಾಗಿ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳು ಅಲ್ಲಿ ನಿಮಗೆ ಸಿಗ್ತವೆ, ಪ್ರೊವೈಡ್ ಮಾಡ್ತೀವಿ. ಮತ್ತು ಇದರ PDF ವರ್ಜನ್ಗಳನ್ನು ಸಹಿತನೂ ಕೂಡ ಸಿಗ್ತವೆ. ಸೊ ವಿಶೇಷವಾಗಿರ್ತಕ್ಕಂಥ ಒಂದು ಸಾರಿ ನಮ್ಮ ಚಾನಲ್ನಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯೂಸ್ಗಳಿದ್ದಾವೆ. ಸೊ ಅದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಟ್ ಎಲ್ಲೋ ಲೈಕ್ಗಳು, ಶೇರ್ಗಳು, ಸಬ್ಸ್ಕ್ರಿಪ್ಷನ್ಗಳು ಏನಾಗಿರ್ತಾವಪ್ಪ ಅಂದರೆ ಕಡಿಮೆ ಇರ್ತಾವೆ. ಸೊ ಆ ಕಾರಣಕ್ಕಾಗಿ ನಾವು ನಿಮಗೆ ಪದೇ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳೇ, ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ. ಯಾಕಂದರೆ ನೀವು ನೋಡಿದ ಮೇಲೆ ಎಷ್ಟೋ ಅನುಕೂಲ ಆಗಿದೆ ಅಂತ ಅನಿಸಿದ ನಂತರ ಸೊ ಖಂಡಿತವಾಗಿ ತಾವೇನು ಮಾಡಬೇಕು, ನಿಮ್ಮ ಗೆಳೆಯರ ಬಳಗಗಳಲ್ಲಿ, ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಲ್ಲಿ ಲಿಂಕ್ಗಳನ್ನು ಖಂಡಿತವಾಗಿ ಶೇರ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅನುಕೂಲ ಆಗೇ ಆಗ್ತದ ಅಂತ ಅತಿ ಆಗಿರ್ತಕ್ಕಂಥ ಆಸೆ ಭಾವನೆ ನಮ್ಮದಾಗಿರ್ತದೆ. ಸೊ ಇಷ್ಟು ಕನ್ನಡದಲ್ಲಿ ಇವತ್ತು ನಾವು ಏನು ಮಾಡಿದ್ದೀವಿ, ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ವಿತ್ ಕೀ ಆನ್ಸರ್ಸ್ಗಳಿಂದ ಅಪ್ಲೋಡನ್ನು ಮಾಡಿದ್ದೀವಿ. ಸೊ ಮತ್ತೆ ಬೇರೆ ವಿಷಯಗಳಲ್ಲಿನೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಸೊ ಸ್ಟೇ ಟ್ಯೂನ್. ಸೊ ತಾವುಗಳು ವಿಡಿಯೋಗಳನ್ನು ಸೊ ಬಹಳ